ಎಲ್ರಿಗೂ ನಮಸ್ಕಾರ. ರಂಜಿತ್ ರೆಡಿ ಇಲ್ಲ ಬರೋಕ್ಕೆ, ಅವರಿಬ್ಬರು ಮಧ್ಯೆ ಅದು ಸೀಕ್ರೆಟಾಗಿ ಉಳಿಬೇಕಂತೆ. ಸೊ ಅವರು ಹಂಚ್ಕೊಳ್ಳೋದಂತೆ ನನ್ನ ಹಂಚ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವರ ಪಾಲನ್ನು ನಾನೇ ಹೇಳ್ಬಿಡ್ತೀನಿ. ಈ ದಿನ ಬಂದಾಗೆಲ್ಲ ನನಗೆ ಸುಮಾರು ವರ್ಷ ಅನ್ನಕ್ಕೇನೆ ಒಂಥರ ಅನಿಸ್ತದೆ. ಬಿಕಾಸ್ ಅವರಿಲ್ಲ ಅನ್ನೋದನ್ನು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋದು ಇನ್ನೂ ನನಗೆ ಅದು ಆಗಿಲ್ಲ. ಆ್ಯಂಡ್ ಪ್ರಾಬಬ್ಲಿ ಅದು ಯಾವತ್ತಿಗೂ ಆಗಲ್ಲ ಅನ್ಸುತ್ತೆ. ಇಲ್ಲಿರೋ ಸುಮಾರು ಜನಕ್ಕೂ ಹಾಗೆ ಇರ್ಬೋದು. ಆ ವಾಯ್ಡ್ನ ಯಾವತ್ತೂ ಫಿಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾರಲ್ಲೂ. ಆದರೆ ಈ ದಿನನ ನಾನು ಈ ವರ್ಷದಿಂದ, ಹೋದ ವರ್ಷ ಸ್ವಲ್ಪ ಮಟ್ಟಿಗೆ ಐ ವಾಸ್ ಓಕೆ. ಈ ವರ್ಷದಿಂದ ನಾನು ಪ್ರತಿ ವರ್ಷ ನವಂಬರ್ 13ನೇ ತಾರೀಕು ನಾನು ಆಫೀಸ್ಗೆ ಹೋಗ್ತಾ ಇರಲಿಲ್ಲ, ನಾನು ಕೆಲಸ ಮಾಡ್ತಾ ಇರಲಿಲ್ಲ. ನಾನು ಡಿಸೈಡ್ ಮಾಡ್ಕೊಂಡಿದ್ದೆ ಇನ್ಮೇಲೆ ನವಂಬರ್ 13th ಐ ಜಸ್ಟ್ ವಾಂಟ್ ಟು ಸ್ಪೆಂಡ್ ಟೈಮ್ ವಿತ್ ಹಿಮ್ ಅಂತ. ಸೊ ಆ್ಯಂಡ್ ವಿತ್ ಹಿಸ್ ಮೆಮರೀಸ್. ಸೊ ನಾನು ಅವತ್ತಿನ ದಿನ ಕೆಲಸ ಮಾಡಲ್ಲ ಅಂತ ಡಿಸೈಡ್ ಮಾಡಿದ್ದೆ. ಆ್ಯಂಡ್ ದಟ್ಸ್ ಹೌ ಇಟ್ ವಾಸ್ ಆಲ್ ದೀಸ್ ಇಯರ್ಸ್. ಇಲ್ಲಿ ಬಂದು ಸಮಯ ಕಳೆದು ದೆನ್ ಐ ವುಡ್ ಗೋ ಬ್ಯಾಕ್ ಹೋಮ್, ಸಿಟ್ ವಿತ್ ಹಿಸ್ ಮೆಮರೀಸ್, ಲಿಸನ್ ಟು ಹಿಸ್ ಮ್ಯೂಸಿಕ್, ಆ್ಯಂಡ್ ದಟ್ಸ್ ಹೌ ಐ ಸ್ಪೆಂಡ್ ಮೈ ಡೇ. ಬಟ್ ಸಡನ್ನಾಗಿ ನಂಗೆ ಯಾಕೋ ಅನಿಸ್ತು, ಮೇ ಬಿ ದಿಸ್ ಇಸ್ ನಾಟ್ ವಾಟ್ ಹಿ ವಾಂಟ್ಸ್, ಮೇ ಬಿ ದಿಸ್ ಇಸ್ ನಾಟ್ ಹೌ ಹಿ ವುಡ್ ವಾಂಟ್ ಮೀ ಟು ಸೆಲೆಬ್ರೇಟ್ ಹಿಮ್. ಯಾಕಂದರೆ ನಂಗೆ ನೆನಪಿದೆ, ನಾನು ಒಂದು 4-5 ವರ್ಷ ಸಬ್ಯಾಟಿಕಲ್ ತೊಗೊಂಡಿದ್ದೆ, ಮಕ್ಕಳ ಜೊತೆ ಇರಬೇಕು ನಾನು ಅಂತ. ನಾನು ಜರ್ನಲಿಸಮ್, ನಾನು ಬೈ ದ ವೇ ಐ ಆಮ್ ಎ ಜರ್ನಲಿಸ್ಟ್. ನಾನು ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಅಸಿಸ್ಟೆಂಟ್ ಎಡಿಟರಾಗಿ ಕೆಲಸ ಮಾಡಿದ್ದೆ. ಅದಾದಮೇಲೆ ನಾನು ಈಗ ಸೌತ್ ಫಸ್ಟ್ ಅನ್ನೋ ಒಂದು ಡಿಜಿಟಲ್ ಸ್ಪೇಸಲ್ಲಿ ಎಡಿಟರ್ ಫಾರ್ ಹೆಲ್ತ್ ಆಗಿದ್ದೀನಿ. ಸೊ ನಾನು ಕ್ರೈಮ್ ರಿಪೋರ್ಟಿಂಗಿಂದ ಹೆಲ್ತ್ ರಿಪೋರ್ಟಿಂಗಿಗೆ ಮೂವ್ ಆಗಿದ್ದೀನಿ ಫಾರ್ ಮೈ ಓನ್ ರೀಸನ್ಸ್, ಆ್ಯಂಡ್ ಐ ಆಮ್ ಎಂಜಾಯಿಂಗ್ ವಾಟ್ ಐ ಆಮ್ ಡೂಯಿಂಗ್. ಸೊ ಮಧ್ಯದಲ್ಲಿ ನಾನು ಸಬ್ಯಾಟಿಕಲ್ ತೊಗೊಂಡಾಗ ನಾನು ಕೆಲಸಕ್ಕೆ ಬರಲ್ಲ ಅಂತ ರಾಜೀನಾಮೆ ಕೊಟ್ಟು ಅಪ್ಪಂಗೆ ಹೇಳಿದ್ದೆ, ಇಲ್ಲ ಅಪ್ಪ, ನನ್ನ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ನನ್ನ ಮಕ್ಕಳ ಜೊತೆ ಇರಬೇಕು, ಅಟ್ಲೀಸ್ಟ್ ಫಾರ್ ದ ಫಸ್ಟ್ ಫಾರ್ಮೇಟಿವ್ ಇಯರ್ಸ್ ಆಫ್ ದೇರ್ ಇಯರ್ಸ್ ನಾನು ಅವ್ರ ಜೊತೆ ಇರಬೇಕು ಅಂತ. ಹಿ ಡಿಡ್ಂಟ್ ಸೇ ಎನಿಥಿಂಗ್. ಓಕೆ ಆಯಿತು ಅಂತಲೇ ಹೇಳಿದ್ರು. ಕೇವಲ ಒಂದೇ ತಿಂಗಳು ನಾನು ನನ್ನ ಫ್ರೀಡಮ್ನ ಎಂಜಾಯ್ ಮಾಡ್ತಾಯಿದ್ದೆ, ಮಕ್ಕಳ ಜೊತೆ ಕಾಲ ಕಳೀತಾ ಇದ್ದೆ. ನನ್ನ ಕೈಲಿ ಆಗಲಿಲ್ಲ ಇರೋಕ್ಕೆ, ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲಿಲ್ಲ. ನಾನು ಅಂದೆ, ಇಲ್ಲ ನಾನು ಏನೋ ಒಂದು ಮಾಡಬೇಕು ಅಂತ ಮಕ್ಕಳಿಗೆ ಫೋನೆಟಿಕ್ಸ್ ಹೇಳ್ಕೊಡೋಕ್ಕೆ ಶುರು ಮಾಡಿದೆ. ನಾನೇ ಒಂದು CB ಫೋನಿಕ್ಸ್, ಚೇತನ ಬೆಳಗೆರೆ ಫೋನಿಕ್ಸ್ ಅಂತ CB ಫೋನಿಕ್ಸ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಶುರು ಮಾಡಿದೆ. ಎಲ್ಲರೂ ನಗ್ತಾಯಿದ್ರು, ಏನಿದು ರವಿ ಬೆಳಗೆರೆ ಮಗಳು ಡೂಯಿಂಗ್ ಸಮಥಿಂಗ್ ಲೈಕ್ ದಿಸ್ ಅಂತ. ದೆನ್ ಐ ವಾಂಟೆಡ್ ಟು ಡೂ ಇಟ್. ಐ ಜಸ್ಟ್ ಡಿಡ್ ಇಟ್ ಫಾರ್ ಮೈ ಓನ್ ಹ್ಯಾಪಿನೆಸ್. ನನ್ನ ಮಗನಿಗೂ ಕೂಡಿಸ್ಕೊಂಡು ನಾನು ಫೋನೆಟಿಕ್ಸ್ ಹೇಳ್ಕೊಡ್ತಾ ಇದ್ದೆ. ಸೊ ಜಾಲಿ ಫೋನಿಕ್ಸ್ ಅಂತ ಐ ಆಮ್ ಶ್ಯೂರ್ ಆಲ್ ಟೀಚರ್ಸ್ ನೋ ಅಬೌಟ್ ಇಟ್. ಟ್ರೈನಿಂಗ್ ತೊಗೊಂಡು ಸರ್ಟಿಫಿಕೇಟ್ ತೊಗೊಂಡು ಐ ಸ್ಟಾರ್ಟೆಡ್ ಟ್ರೈನಿಂಗ್ ದೆಮ್ ಇನ್ ದ್ಯಾಟ್. ಆದರೂ ಸಮಾಧಾನ ಆಗಲಿಲ್ಲ. ದೆನ್ ಐ ಸ್ಟಾರ್ಟೆಡ್ ಸಮಥಿಂಗ್ ಕಾಲ್ಡ್ ಅಸ್ ಚುಕ್ಕು ಬುಕ್ಕು, ವೇರ್ ಐ ಸ್ಟಾರ್ಟೆಡ್ ರೀಡಿಂಗ್ ಸ್ಟೋರೀಸ್ ವಿತ್ ಮೈ ಓನ್ ಚಿಲ್ಡ್ರನ್. ಕೂತ್ಕೊಂಡು ಇಂಗ್ಲೀಷ್ ಲಿಟ್ರೇಚರ್ನ, ನಾನು ಕನ್ನಡದಲ್ಲಿ ಓದಿ ಬೆಳೆದಿರೋಳು. ಅಪ್ಪ ನಮಗೆ ಸುಮಾರು ಕಥೆಗಳನ್ನ ಓದೋಕ್ಕೆ ಪುಸ್ತಕಗಳು ಕೊಡ್ತಾಯಿದ್ರು. ಬಟ್ ಇಂಗ್ಲೀಷ್ ಲಿಟ್ರೇಚರ್ ಇಸ್ ಸಮಥಿಂಗ್ ವಿಚ್ ಐ ಹ್ಯಾಡಂಟ್ ರೆಡ್. ನಾನು 10ನೇ ಕ್ಲಾಸ್ ಬರೋವರೆಗೂ ನಾನು ಒಂದು ಇಂಗ್ಲೀಷ್ ಪುಸ್ತಕ ಓದಿರಲಿಲ್ಲ. ಸೊ ಐ ಥಾಟ್ ಐ ಮಿಸ್ಡ್ ಅ ಲಾಟ್ ಇನ್ ದ್ಯಾಟ್. ಮಕ್ಕಳಿಗೆ ಈಗಿನ ಯು ಹ್ಯಾವ್ ಟು ಇಂಟ್ರೊಡ್ಯೂಸ್ ದೆಮ್ ಟು ವೇರಿಯಸ್ ಜಾನರ್ಸ್, ಆ್ಯಂಡ್ ಐ ಥಾಟ್ ಇಂಗ್ಲೀಷ್ ಲಿಟ್ರೇಚರ್ ಐ ಶುಡ್ ಇಂಟ್ರೊಡ್ಯೂಸ್. ಸೊ ಐ ಸ್ಟಾರ್ಟೆಡ್ ರೀಡಿಂಗ್, ಅವರನ್ನು ಇನ್ವಾಲ್ವ್ ಮಾಡಿ. ಚುಕ್ಕು ಬುಕ್ಕು, ಇಟ್ಸ್ ಅ ಟ್ರೈನ್ ಆಫ್ ಥಾಟ್ಸ್, ರೈಟ್? ಸೊ ಐ ಸ್ಟಾರ್ಟ್ ಡೂಯಿಂಗ್ ಚುಕ್ಕು ಬುಕ್ಕು ಸೆಷನ್ಸ್. ಕಥಾಲಯಕ್ಕೆ ಹೋಗಿ ಡಿಪ್ಲೊಮಾ ಇನ್ ಸ್ಟೋರಿ ಟೆಲ್ಲಿಂಗ್ ಮಾಡಿಕೊಂಡೆ. ಸೊ ಐ ಸ್ಟಾರ್ಟೆಡ್ ಟೀಚಿಂಗ್ ದೆಮ್ ಹೌ ಟು ರೀಡ್. ಲೈಕ್ ಪೇರೆಂಟ್ಸ್ನ ಕೂರಿಸ್ಕೊಂಡು, ಪೇರೆಂಟ್ಸ್ ಹೇಗೆ ಅವ್ರ ತೊಡೆ ಮೇಲೆ ಮಗುನ ಕೂರಿಸ್ಕೊಂಡು ಅಟ್ ದ ಏಜ್ ಆಫ್ 1 year, 2 years, 3 years, how they can start reading to their child, how the child can connect to the parent. So I started doing this, and I was still happy. I was enjoying myself, but I could see ಅಪ್ಪ ನನ್ನ ಮೀಟ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಿದ್ರು, ಮಾತಾಡೋದು ಸ್ವಲ್ಪ ಕಡಿಮೆ ಮಾಡಿದ್ರು. ಏನಾಗ್ತಿದೆ? ಅಫ್ಕೋರ್ಸ್ ನಾನು ಅವಾಗವಾಗ ಸಾಕು ನಿಮ್ಮ ಈವ್ನಿಂಗ್ ಸೆಷನ್ಸ್ ಸಾಕು, ಅದು ಸಾಕು, ಇದು ಸಾಕು ಅಂತ ತುಂಬ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ನಾನು ಕೊಡ್ತಾ ಇರೋದ್ರಿಂದ, ಅದರಿಂದ ಇರ್ಬೋದು ಅಂತ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಟ್ರೈ ಮಾಡೋಣ ಅಂದರೆ, ಅವಾಗೂ ಹಿ ವಾಸ್ ಬೀಯಿಂಗ್ ಅ ಲಿಟಲ್ ಡಿಫ್ರೆಂಟ್ ಟು ಮೀ. ಒಂದು ದಿವಸ ನಂದು ಅಪ್ಪಂದು ತುಂಬ ಲೆಟರ್ನ ಸಂಬಂಧಗಳು ಜಾಸ್ತಿ. ಸೊ ಸಂಭಾಷಣೆಗಳು, ಎವ್ರಿಥಿಂಗ್ ಇಸ್ ಟು ಹ್ಯಾಪನ್ ಥ್ರೂ ಮೆಸೇಜಸ್ ಆ್ಯಂಡ್ ಲೆಟರ್ಸ್ ಮೇನ್ಲಿ. ಸೊ ಒಂದಿನ ಐ ರೋಟ್ ಟು ಹಿಮ್, ಐ ಸೆಡ್ ಐ ಆಮ್ ಫೀಲಿಂಗ್ ದಟ್ ಡಿಸ್ಟೆನ್ಸ್, ಐ ಆಮ್ ಫೀಲಿಂಗ್ ಯು ಬೀಯಿಂಗ್ ಕೋಲ್ಡ್ ಟು ಮೀ. ಏನಾಯಿತು? ವೈ ಆರ್ ಯು ಬೀಯಿಂಗ್ ದಿಸ್? ಕರೆದ್ಬಿಟ್ಟು ಹೇಳಿದ್ರು, ಮಗಳೇ ನೀನು ಏನೇನೋ ಮಾಡ್ತಿದ್ಯಾ, ಐ ಆಮ್ ನೋಟಿಸಿಂಗ್ ಇಟ್, ಐ ಆಮ್ ನೋಟಿಸಿಂಗ್. ಅದು ನನ್ನ ಬಗ್ಗೆ ಡೆಕ್ಕನ್ ಹೆರಾಲ್ಡಲ್ಲಿ ಆರ್ಟಿಕಲ್ ಬಂತು, ಈ ಥರ ಒಂದು ಚುಕ್ಕು ಬುಕ್ಕು ಅಂತ ಒಂದು ಸೆಂಟರ್ ಇದೆ, ಇಟ್ಸ್ ಅ ಗ್ರೇಟ್ ಪ್ಲೇಸ್ ಫಾರ್ ಸ್ಟೋರಿ ಟೆಲಿಂಗ್ ಎಲ್ಲ ಬಂತು. ಐ ಮೀನ್ ಐ ವಾಸ್ doing whatever I was doing silently, but my name, I mean, people did write about the ventures I did ಎಲ್ಲ. ಕರೆದ್ಬಿಟ್ಟು ಹೇಳಿದ್ರು, ಯು ಆರ್ ಡೂಯಿಂಗ್ ಆಲ್ ದ್ಯಾಟ್, ನೀನು ಖುಷಿಯಾಗಿರ್ಬೋದು, ಆದರೆ ಐ ಕ್ಯಾನ್ ಸಿ ದಟ್ ದ ಜರ್ನಲಿಸ್ಟ್ ಇನ್ ಯು ಈಸ್ ಸಿಟ್ಟಿಂಗ್ ಸೈಲೆಂಟ್ ಆ್ಯಂಡ್ ಐ ಆಮ್ ನಾಟ್ ಲೈಕಿಂಗ್ ಇಟ್ ಅಂದರು.
ಸೊ ಐ ಗೇವ್ ಇಟ್ ಅ ಥಾಟ್, ಏನು ಮಾಡೋದು ಇವಾಗ? ಐ ಮೀನ್ ದಟ್ಸ್ ಟ್ರೂ, ದ ಜರ್ನಲಿಸ್ಟ್ ಇನ್ ಮೀ ವಾಸ್ ನಾಟ್ ಹ್ಯಾಪಿ. ಐ ವಾಸ್ ಹ್ಯಾಪಿ, ಬಟ್ ದ ಜರ್ನಲಿಸ್ಟ್ ಇನ್ ಮೀ ವಾಸ್ ನಾಟ್ ಹ್ಯಾಪಿ. ದೆನ್ ಐ ಸೆಡ್, ಆಯ್ತಪ್ಪ, ಐ ವಿಲ್ ಡೂ ಸಮಥಿಂಗ್. ನಾನು ಅಪ್ಪನ ಥರನೇ ತುಂಬ ಇಂಪಲ್ಸಿವ್. ಒಂದು ನೇಬರ್ಹುಡ್ ಪೇಪರ್ ಯಾಕೆ ಶುರು ಮಾಡಬಾರ್ದು ಅಂತ ಐ ಸ್ಟಾರ್ಟೆಡ್ ಮೈ ಓನ್ ನೇಬರ್ಹುಡ್ ಪೇಪರ್. ಮೊದಲಿನ ಕಾಲದಲ್ಲಿ ತುಂಬ ಇತ್ತು ಆ ಥರ, ಜಯನಗರ್ ಟೈಮ್ಸ್, ಬನಶಂಕರಿ ಟೈಮ್ಸ್, ಆ ಥರ ಸುಮಾರಿದ್ದು. ಸೊ ಅದೇ ಥರ ಸಿಟಿ ಬಜ್ ಅಂತ ಒಂದು ಪೇಪರ್ ನಾನೇ ಶುರು ಮಾಡಿದೆ. ಅದು ಕಲರ್, ಇಮ್ಯಾಜಿನ್, ಲೈಕ್ ಫಸ್ಟ್ ಆಫ್ ಆಲ್ ನ್ಯೂಸ್ ಪ್ರಿಂಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ಸೊ ಅದರಲ್ಲಿ ಕಲರ್. ಅಪ್ಪ ಹೇಳಿದ್ರು, ನೀನು ಅಡ್ವರ್ಟೈಸ್ಮೆಂಟ್ಸ್ ತೊಗೊಂಡ್ಬಾ, ನನ್ನ ಥರ ತಪ್ಪು ಮಾಡಬೇಡ, ನಂದು ಇಟ್ಸ್ ಅ ಡಿಫ್ರೆಂಟ್ ಥಿಂಗ್, ಯು ಸೀಕ್ ಅಡ್ವರ್ಟೈಸ್ಮೆಂಟ್ಸ್ ಅಂತ. ಐ ಸೆಡ್ ಓಕೆ, ಐ ವಿಲ್ ಡೂ ದ್ಯಾಟ್, ಐ ವಿಲ್ ಸ್ಟಾರ್ಟ್. ಐ ಆಮ್ ದೇರ್ ಅಂದರು, ಆಫೀಸಿಗೆ ಬಂದರು, ಹಿ ವಾಸ್ ವೆರಿ ಹ್ಯಾಪಿ. ಐ ಸ್ಟಾರ್ಟೆಡ್ ಸಮಥಿಂಗ್ ಲೈಕ್ ದಿಸ್. And then I got pregnant with my second daughter, my daughter. So I was like again in a dilemma. Should I continue? Will I be able to do justice to it? I'm sure a lot of teachers here have gone through this dilemma and you have stepped above that and come back to work, right? So then I again said I want a break because I was very, very clear on my priorities. And I told Appa, I know your priority is me in journalism, but my priority is my role as a mother, my role as a daughter-in-law, my role as a person in that family where I find happy being that. So he probably understood. He said, yeah, it's fine. I mean, he has never said, neen hang maadbardu, hing maadbardu, but he's only always been suggesting things for me. So he said, yes, go ahead and do it. If you want to take a break from this, go ahead. ಕೇವಲ 2 ವರ್ಷ 3 ವರ್ಷ ಮೇ ಬಿ. ಆಫ್ಟರ್ ದಟ್ ಐ ಹೈರ್ಡ್ ಅ ಪರ್ಸನ್ ಹೂ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಡಾಟರ್. I realized I have to get back to journalism. I got a job in Indian Express. He was the most happiest person that day. He called me, he said, this is what I wanted you to do. And then from then onwards till now, I have not stopped being a journalist. I can probably not think of anything else other than being a journalist. So I'm extremely proud and happy. So ivattin dina, when I decided maybe I should not take, I should take a break and not work on this day, something in me said, this is not what Appa would want. ಸೊ ಆದ್ದರಿಂದ ನಾನು ಇವತ್ತು ಕೆಲಸ ಮಾಡಬೇಕು ಅಂತ ಈಗ ಬೆಳಿಗ್ಗೆನೂ ಒಂದು ಮೀಟಿಂಗ್ ಹೋಗಿ ಅದನ್ನು ಮುಗಿಸ್ಕೊಂಡು ಐ ಫಿನಿಶ್ಡ್ ಮೈ ವರ್ಕ್ ದೇರ್, ಕೇಮ್ ಬ್ಯಾಕ್ ಹಿಯರ್. ಐ ವಾಂಟೆಡ್ ಟು ಸ್ಪೆಂಡ್, ಲಿಸನ್ ಟು ಆಲ್ ಆಫ್ ಯು, ಶೇರ್ ಮೆಮರೀಸ್ ವಿತ್ ಅಪ್ಪ ಆ್ಯಂಡ್ ಐ ವಾಂಟ್ ಟು ಸೆಲೆಬ್ರೇಟ್ ಅಪ್ಪ ಆಸ್ ವೆಲ್ ಆ್ಯಂಡ್ ಗೋ ಬ್ಯಾಕ್ ಟು ಮೈ ಜಾಬ್ ಆ್ಯಂಡ್ ಸೆಲೆಬ್ರೇಟ್ ಅಪ್ಪ ದೇರ್ ಆಸ್ ವೆಲ್. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಐ ಆಮ್ ಶ್ಯೂರ್ ಅ ಲಾಟ್ ಆಫ್ ವಿಮೆನ್ ಗೋ ಥ್ರೂ ದೀಸ್ ಕೈಂಡ್ ಆಫ್ ಫೀಲಿಂಗ್ಸ್, ಎಮೋಷನ್ಸ್. But coming back to what you really want to do for passion, I always believe teachers work for passion. They do not work for money, definitely not. Of course, money is needed and whatever you are doing, you deserve that money. Adre passion is something which comes above everything, for teachers especially. And I really respect that profession, and hence I just wanted to share this part of it. Of course, there is a lot of memories with Appa, but I thought this is something for this day I should share. Thank you very much.